ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಇವತ್ತು ಬಂದು ಬದನೆಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಈ ಬದನೆಕಾಯಿ ಚಟ್ನಿಗೆ ಬದನೆಕಾಯಿ ಒಂದೇ ಸುಟ್ಕೋಬೇಕು, ಅದು ಬಿಟ್ಟು ಬೇರೆ ಏನು ಮಾಡೋದು ಬೇಡ ಫ್ರೆಂಡ್ಸ್. ನಾವು ಯಾವುದು ಇನ್ನೇನು ಬೇಯಿಸ್ಬೇಕಾಗಿರೋದಿಲ್ಲ. ತುಂಬ ಈಸಿಯಾಗಿ ಮಾಡೋ ರೆಸಿಪಿ ಇದು. ತುಂಬ ಅರ್ಜೆಂಟಾಗಿದ್ದಾಗ ನಾವು ಇದನ್ನ ಮಾಡ್ಕೋಬೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಎಲ್ಲರೂ ಇಷ್ಟಪಡ್ತಾರೆ ಆ ಥರ ಮಾಡೋದನ್ನು ನಾನು ಹೇಳ್ತಾ ಇದ್ದೀನಿ. ತುಂಬ ಟೈಮ್ ಮಾಡೋದು ಬೇಡ, ಬೇಗ ಹೋಗಿ ಮಾಡೋಣ ಬನ್ನಿ. ಫಸ್ಟು ಬದನೆಕಾಯಿನ ಹೀಗೆ ಗ್ಯಾಸಲ್ಲಿ ಸುಟ್ಕೋಬೇಕು. ಎಲ್ಲ ಸೈಡು ಅಷ್ಟೇ ತಿರುಗಿಸ್ಬಿಟ್ಟು ನೀಟಾಗಿ ಸುಟ್ಕೋಬೇಕು. ಇದು ಒಂದು 2-3 ಮಿನಿಟ್ಸ್ ಒಳಗೆ ಫುಲ್ ಎಲ್ಲ ಕಡೆನೂ ಸುಟ್ಟಾಗತ್ತೆ. ಅಂದರೆ ಏನು ಮಾಡಬೇಕಂದ್ರೆ ಎಲ್ಲ ಕಡೆನೂ ಅಷ್ಟೇ ನೀಟಾಗಿ ಬ್ಲ್ಯಾಕ್ ಆಗುತ್ತೆ. ಈ ಥರ ಸೈಡಲ್ಲಿ ಬ್ಲ್ಯಾಕ್ ಆಗುತ್ತೆ ಬರುತ್ತೆ. ಹಾಗೆ ತಿರುಗಿಸ್ತಾ ಸುಡಬೇಕು. ಚೆನ್ನಾಗಿ ಸುಟ್ಟಿದ ಮೇಲೆ ಇದನ್ನು ಸಿಪ್ಪೆ ತೆಗಿಬೇಕು. ಸೊ ಅದಕ್ಕೆ ನಾನು ಫಸ್ಟ್ ಏನಂದರೆ ನೀಟಾಗಿ ಸುಟ್ಕೊಂಡ್ರೆ ಸಿಪ್ಪೆ ತೆಗಿಯೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂದರೆ ಸಿಪ್ಪೆ ಬಿಡಲ್ಲ. ಸೊ ಅದಕ್ಕೆ ಸ್ವಲ್ಪ ನೀಟಾಗಿ ಎಲ್ಲ ಸೈಡು ಒಂದು ಸೈಡು ಬಿಡದೆ ಹಾಗೆ ನೀಟಾಗಿ ಸುಡಬೇಕು. ಆಮೇಲೆ ಇದಕ್ಕೆ ಈ ಥರ ನೋಡಿ ಫುಲ್ಲು ನೀಟಾಗಿ ಸುಟ್ಟಿದೆ. ಇವಾಗ ಗೊತ್ತಾಗುತ್ತೆ ನೋಡಿ, ನೀವು ಫುಲ್ಲು ಅದಾಗೆ ನೀಟಾಗಿ ಸಿಪ್ಪೆ ಬಿಡ್ತಾ ಬಂದಿದೆ. ಆ ಥರ ಆಗಬೇಕು. ಹಾಗೆ ಎಲ್ಲ ಸೈಡೂ ಹಾಗೆ ನೀಟಾಗಿ ಸುಟ್ಕೋಬೇಕು. ಇದನ್ನು ಸುಟ್ಟು ಆದಮೇಲೆ ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ತಣ್ಣಗಾಗಲಿ. ತಣ್ಣಗಾದರೆ ನೀಟಾಗಿ ಸಿಪ್ಪೆನೂ ಬಿಡುತ್ತೆ, ನಮಗೆ ಕೈನೂ ಸುಡಲ್ಲ. ಸೊ ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ನೀಟಾಗಿ ಸಿಪ್ಪೆನ ತೆಗಿಬೇಕು ಎಲ್ಲದ್ರದ್ದು. ಸುತ್ತಲೂ ಅಷ್ಟೇ ಮೇಲ್ಗಡೆ ಅಷ್ಟೂ ಸಿಪ್ಪೆ ಹೋಗೋ ಹಾಗೆ ನೀಟಾಗಿ ತೆಗೀರಿ. ತೆಗೆದ ಆದಮೇಲೆ ಒಂದು ಈರುಳ್ಳಿನ ನೀಟಾಗಿ ಒಂದು ಕಡೆ ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ನಾನು 2 ಬದನೆಕಾಯಿ ಹಾಕಿರೋದ್ರಿಂದ ನಾನು 2 ಈರುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ಸಿಪ್ಪೆ ಎಲ್ಲ ನೀಟಾಗಿ ತೆಗೆದಾಯಿತು. ಈರುಳ್ಳಿನೂ ಅಷ್ಟೇ 2 ಈರುಳ್ಳಿನ 2 ಬದನೆಕಾಯಿಗೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ 2 ಈರುಳ್ಳಿನ ನಾವೇನು ಬೇಯಿಸೋದೇನು ಬೇಡ. ಸೊ ಹಾಗೇ ಚಾಪ್ಡ್ ಆಗಿರೋದಕ್ಕೆ ಇದನ್ನು ಆ್ಯಡ್ ಮಾಡಿದರೆ ಆಯಿತು. ನಾನು ಹಸಿದ್ರಲ್ಲೇ ಮಾಡೋದು, ನಿಜವಾಗ್ಲೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ಬೇಕಿದ್ರೆ ನಿಮಗೆ ಬೇಕು ಹಸಿ ತಿನ್ನೋಕ್ಕಾಗಲ್ಲ ಅಂದರೆ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಹಸಿದೇ ಮಾಡಿದರೆ ಚೆನ್ನಾಗಿರುತ್ತೆ. ಆಮೇಲೆ ಬದನೆಕಾಯಿ ಹಾಕಿಬಿಟ್ಟು ಸ್ಮ್ಯಾಶ್ ಮಾಡಬೇಕು. ನೀಟಾಗಿ ಸ್ಮ್ಯಾಶ್ ಮಾಡಿ, ಸ್ಮ್ಯಾಶರ್ ಇಲ್ಲ ಅಂದರೆ ನೀವು ಕೈಯಲ್ಲೇ ಸ್ಮ್ಯಾಶ್ ಮಾಡಿ. ಹಾಗೆ ಏನಾದರೂ ಆಗಲಿ ನೀಟಾಗಿ ಸ್ಮ್ಯಾಶ್ ಆದರೆ ಆಯಿತು, ಯಾವ್ದು ಯೂಸ್ ಮಾಡಿದ್ರೂ ಪರವಾಗಿಲ್ಲ. ಸೊ ಅದಕ್ಕೆ ನಾನು ನೀಟಾಗಿ ಒಂದು ಸೈಡಿಂದ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀಟಾಗಿ ಸ್ಮ್ಯಾಶ್ ಆದಮೇಲೆ ನಾವು ಇದಕ್ಕೆ ಫುಲ್ಲು ಖಾರದ ಪುಡಿ ಹಾಕಬೇಕು. ಇದಕ್ಕೇನು ಬೇರೆ ಏನು ಹಾಕೋ ಅವಶ್ಯಕತೆ ಏನಿಲ್ಲ, ಜಸ್ಟ್ ಖಾರದ ಪುಡಿ, ಆಮೇಲೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಉಪ್ಪು ಮತ್ತು ಎಣ್ಣೆ. ನೋಡಿ, ಉಪ್ಪು ಹಾಕಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಎಣ್ಣೆ ಹಾಕಿರಾಯಿತು. ಎಣ್ಣೆನ ನಾನು ಬಂದುಬಿಟ್ಟು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಹಾಕಬೇಕು. ಅದು ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಸೊ ನಾನು ಯಾವಾಗಲೂ ಅಷ್ಟೇ ಈ ಚಟ್ನಿ ಮಾಡಬೇಕಿದ್ರೆ ನಮ್ಮ ಊರಲ್ಲೂ ಅಷ್ಟೇ ಯಾವಾಗಲೂ ಅಷ್ಟೇ ಇದನ್ನು ಕೊಬ್ಬರಿ ಎಣ್ಣೆ ಹಾಕಿನೇ ಮಾಡೋದು. ನಾವು ಚಿಕ್ಕವರು ಇರಬೇಕಿದ್ರೆ ನಮ್ಮಮ್ಮ ಎಲ್ಲ ಮಾಡ್ತಾಯಿದ್ರು, ನಮಗೆ ಅವಾಗಲೇ ತುಂಬ ಇಷ್ಟ ಆಗ್ತಿತ್ತು. ಸೊ ನಾವು ತಿನ್ನಬೇಕು ಅನಿಸಿದರೆ ಇವಾಗಲೂ ಅಷ್ಟೇ ನಾನು ಮಾಡ್ತೀನಿ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂದರೆ ಬೇರೆ ಎಣ್ಣೆ ಹಾಕಿ, ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇವಾಗ ಬದನೆಕಾಯಿ ಚಟ್ನಿ ರೆಡಿ ಆಗಿದೆ. ನೋಡಿ, ಏನು ಮಾಡೋದು ಬೇಡ, 2 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ನಾವು ಅರ್ಜೆಂಟ್ ಇದ್ದಾಗ ಹರಿಬಿರಿಗೆ ಆರಾಮಾಗಿ ಮಾಡ್ಕೋಬಹುದು. ಇದನ್ನು ನೋಡಿದ್ರಿ ಎಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಬದನೆಕಾಯಿ ಚಟ್ನಿನ. ಫ್ರೆಂಡ್ಸ್, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಲವ್ ಯು ಆಲ್ ಫ್ರೆಂಡ್ಸ್.